ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ರಾಮಚಂದ್ರಾಚಾರ್ಯರು ತಾವು ಅವರು ಬಂದಂತಹ ಆದಿ, ಅವರ ಸಾಧನೆಗಳು ಎಲ್ಲರಿಗೂ ನಿಮ್ಗೆ ಪರಿಚಯ ಆಗಿದೆ. ನಾನೇನ್ ಪರಿಚಯ ಮಾಡ್ಕೊಳ್ಬೇಕಾಗಿಲ್ಲ. ಸೊ ಅದರಿಂದ ಅವರಲ್ಲಿ ಇರುವಂತಹ ಜ್ಞಾನವನ್ನ ಒಂದಷ್ಟು ನಾವು ತುಂಬಿಸ್ಕೊಳ್ಳೋಕೆ ಬಂದಿದ್ದೇವೆ. ಅಂತಹ ಆಚಾರ್ಯರು ನಮಗೆ ಸಿಕ್ಕಿದ್ದೇ ಒಂದು ಭಾಗ್ಯ. ಅವರನ್ನ ಮಾತಾಡ್ಸೋಣ ಬನ್ನಿ. ಗುರುಗಳೇ ನಮಸ್ಕಾರ. ಈ ಒಂದು ಮಠದರ್ಶನ ಸಂಕಲ್ಪ ಜೊತೆಗೆ ಇಲ್ಲಿ ನಮಗೇನೋ ಒಂದು ಜ್ಞಾನ ಬೇಕು, ನಮಗೆ ಏನೋ ಕಡಿಮೆ ಇದ್ದೇ ಇರುತ್ತೆ, ಯಾರು ಕೂಡ ಪೂರ್ಣರಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ. ಆ ಸಾಧಕರನ್ನ ಮಾತಾಡಿಸ್ಬೇಕು, ಮತ್ತೆ ಅವರಲ್ಲಿರುವಂತಹ ಕಲೆಗಳನ್ನ ನಾವು ಕೂಡ ಒಂದಷ್ಟು ತಿಳಿಯೋಣ ಅನ್ನೋ ಪ್ರಯತ್ನದಲ್ಲೇ ನೀವಂತೂ ಪ್ರಸಿದ್ಧರು, ಅಂತಾರಾಷ್ಟ್ರೀಯ ಒಂದು ಮಾನಸಿಕ ಇದನ್ನ ಮಾಡ್ತಾ ಇದ್ದೀರಾ. ಮತ್ತೆ ಹನುಮಾಲಯ ಅನ್ನೋದೊಂದು ಸಂಸ್ಥೆ ಕೂಡ ಇದೆ. ನನಗೆ ಬಹಳ ಖುಷಿ ಆಯ್ತು ಕೂಡ. ಈ ಒಂದು ಹೀಗೆ ಮಾತಾಡ್ಬೇಕಾದ್ರೆ ಹನುಮ ಅಂದಾಗ ಹನುಮನ ಬಗ್ಗೆ ತಿಳಿಯೋದು ಬಹಳಷ್ಟಿದೆ. ಯಾಕಂದ್ರೆ ಅಗಾಧವಾದಂತಹ ಜ್ಞಾನವುಳ್ಳವನು ಹನುಮ, ಶಕ್ತಿ ಬಲವಂತನು. ಇಲ್ಲಿ ಹನುಮಂತನು ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಅಂದ್ರೆ ಹನುಮನು ಅಂಜನಾ ಗರ್ಭ ಸಂಭೂತ ಹಾಗೂ ವಾಯುಪುತ್ರ ಅಂತೇಳಿ ಶಿವನು ಕೂಡ ಅಂಶ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಆತನ ಒಂದು ಹುಟ್ಟು ಬಗ್ಗೆ ತಿಳಿಸೋದಾದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ. ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ. ಧನ್ಯವಾದಗಳು.